ಇವಾಗಲೇ ನಿಮಗೆ ತಮ್ಲೈ ನೋಡಿ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ಬಸ್ಸಿಗೆ ಹೋಗ್ತಾ ಇದ್ದೀವಿ ಹುಬ್ಳಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ನಾವು ಹೋಗ್ತಾ ಇರೋದು ತಾರೆಯಾಳು ಇಂಡಸ್ಟ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಏನು ಅಂತ ಎಲ್ಲ ಹೇಳ್ತೀನಿ. ಒಂದು ಮಿಷಿನ್ನ ಖರೀದಿ ಮಾಡೋಕ್ಕೆ ಅಂತ ಇಲ್ಲಿ ಅವ್ರದ್ದು ಒಂದು ಸಣ್ಣ ಆಫೀಸ್ ಮಾಡ್ಕೊಂಡಿದ್ದಾರೆ ತಾರೆಯಾಳು ಬಸ್ ಸ್ಟ್ಯಾಂಡ್ ಹತ್ರ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ಇದು ಫುಲ್ಲು ಅವ್ರದೇ ಕಂಪ್ನಿ ವಜ್ರೇಶ್ವರಿ ಹೋಮ್ ಅಪ್ಲೈನ್ಸಸ್ ಅಂತ. ನಿಮಗೆಲ್ಲ ಕೆಲವೊಂದು ಜನಕ್ಕೆ ಗೊತ್ತಿರ್ಬೋದು, ಕೆಲವೊಂದು ಜನಕ್ಕೆ ಗೊತ್ತಿಲ್ಲ. ನಾನು ಕೇಟ್ರಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತೀನಲ್ವಾ ಮನೆ 2 ವರ್ಷದಿಂದ ಅದು ಕೈಯಲ್ಲೇ ಮಾಡ್ತಿದ್ದೆ. ದಿನಕ್ಕೆ ಏನಿಲ್ಲ ಅಂದರೂ ಒಂದು 100ರಿಂದ 200 ರೊಟ್ಟಿ ಕೈಯಲ್ಲೇ ಮಾಡ್ತಾ ಇದ್ದೆ. ನಾವು ತುಂಬ ಮಿಷಿನ್ಗಳನ್ನ ನೋಡಿದ್ವಿ. 30,000 ರೂಪಾಯಿದಿಂದ 2.5 ಲಕ್ಷದವರೆಗೂ ಮಿಷಿನ್ಗಳು ಇದ್ದಾವೆ ಇಲ್ಲಿ. ನೋಡಿ ಫೈನಲ್ ಆಗಿ ನಾವು ಈ ಮಿಷಿನ್ನ ಸೆಲೆಕ್ಟ್ ಮಾಡಿದ್ದೀವಿ. ನಮ್ಮ ಕೈಲೂ ರೊಟ್ಟಿ ಮಾಡಿಸ್ತಾರೆ. ಹೆಂಗೆ ಬರುತ್ತೆ ನೀವು ತೆಗೀರಿ ನೋಡೋಣ. ಕಾಲ್ ಮಾಡಿದ್ರೆ ನೀವು ಹೋಗೋ ಬರೋ ಚಾರ್ಜ್ ಕೊಟ್ಟರೆ ಸಾಕು, ನಾವು ಬಂದು ರೆಡಿ ಮಾಡಿಕೊಡ್ತೀವಿ ಅಂತಲೇ ಹೇಳಿದ್ದಾರೆ. ಸರ್ವಿಸ್ ಅಷ್ಟೇ. ನಮ್ಗೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದರೆ ಅವರು ವಿಡಿಯೋ ಕಾಲ್ ಮೂಲಕ ತೋರಿಸ್ಕೊಡ್ತಾರೆ. ನಮಗೆ ರೆಡಿ ಮಾಡ್ಕೊಳಕ್ಕಾದ್ರೆ ನಾವೇ ರೆಡಿ ಮಾಡ್ಕೋಬೋದು. ಇಲ್ಲ ಗೊತ್ತಾಗಿಲ್ಲ ಅಂದರೆ ಅದೇ ನಾನು ಹೇಳಿದ್ನಲ್ಲ, ಅವ್ರಿಗೆ ಬರೋದು ಹೋಗೋದು ಚಾರ್ಜ್ ಕೊಟ್ಟರೆ ಅವ್ರು ಬಂದು ಸರ್ವಿಸ್ ಮಾತ್ರ. ನಾನು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ಇವಾಗ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಈ ಥರ ಮಿಷಿನ್ ತೊಗೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ಬೆಲ್ ಬಟನ್. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗಲೇ ನಿಮಗೆ ತಮ್ಲೈ ನೋಡಿ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ಫ್ರೆಂಡ್ಸ್, ಇದು ನಮ್ಮೂರು ರಾಣೆಬೆನ್ನೂರು. ಇಲ್ಲಿ ನೋಡಿ ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ ಹುಬ್ಳಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಇದು ನೋಡಿ ಸಿದ್ದಪ್ಪನ ಗುಡಿ ಅಂತ ನಮ್ಮ ಮನೆ ಹತ್ರನೇ ಇರೋದು. ನಾವು ಬಸ್ ಸ್ಟ್ಯಾಂಡಿಂದ ಹತ್ತಲಿಲ್ಲ ಬಸ್ಸಲ್ಲಿ ಹೋಗಿದ್ರಿಂದ ನಮ್ಮ ಮನೆ ಹತ್ರನೇ ಸಿದ್ದಪ್ಪನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಬಸ್ ಬರ್ತವೆ. ಅಲ್ಲಿಂದನೇ ಹುಬ್ಳಿ ಬಸ್ ಹತ್ತಿದ್ದು. ಅಲ್ಲಿಂದ ಹುಬ್ಳಿ ಬಸ್ ಹತ್ತಿ ಇವಾಗ ನೋಡಿ ಹುಬ್ಳಿಗೆ ಬರ್ತಾ ಇದ್ದೀವಿ. ಹುಬ್ಳಿಗೆ ಬಂದು ಇವಾಗ ನಾವು ಹೊಸ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ವಿ. ಹೊಸ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ನೆಕ್ಸ್ಟ್ ನಾವಿಲ್ಲಿ ತಾರೆಯಾಳು ಬಸ್ಗೆ ಹೋಗಬೇಕು. ನಾವು ಹೋಗ್ತಾ ಇರೋದು ತಾರೆಯಾಳು ಇಂಡಸ್ಟ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಏನು ಅಂತ ಎಲ್ಲ ಹೇಳ್ತೀನಿ. ಇವಾಗ ನೋಡಿ ಇದು ಹೊಸ ಬಸ್ ಸ್ಟ್ಯಾಂಡು. ಇಲ್ಲಿ ತಾರೆಯಾಳು ಬಸ್ ಹುಡುಕ್ತಾ ಇದ್ದೀವಿ. ಇಲ್ಲಿ ನೋಡಿ ತಾರೆಯಾಳು ಬಸ್ಸು ಕೆಂಪು ಬಸ್ ಇತ್ತಲ್ವ, ಅದೇ ತಾರೆಯಾಳು ಬಸ್ಸು. ನಾವು ತಾರೆಯಾಳು ಹೋಗ್ಬೇಕು ಅಂತಂದರೆ ಇಲ್ಲಿ ಕೂತಿದಾರಲ್ಲ, ಇಲ್ಲಿ ಲಾಸ್ಟ್ ಸ್ಟಾಪಲ್ಲಿ ಬಂದು ನಿಂತ್ಕೋಬೇಕು. ಲಾಸ್ಟಲ್ಲಿ ನೋಡಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಇಲ್ಲಿ ತಾರೆಯಾಳು ಬಸ್ಸು ಬರ್ತವೆ. ಇಲ್ಲಿ ನೋಡಿ ಬರ್ತಾ ಇದೆಯಲ್ಲ, ಈ ಬಸ್ಸೇನೆ ನಾವು ತಾರೆಯಾಳಕ್ಕೆ ಹೋಗಬೇಕಾಗಿರೋದು. ನಾವು ಇದೇ ಬಸ್ಸನ್ನ ಹತ್ಕೊಂಡು ತಾರೆಯಾಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಯಾಕೆ ಹೋಗ್ತಾ ಇದ್ದೀವಿ ಏನು ಅಂತ ಎಲ್ಲ ಹೇಳ್ತೀನಿ. ನಾವು ರಾಣೆಬೆನ್ನೂರಿಂದ ಹುಬ್ಳಿಗೆ ಬಸ್ಸಲ್ಲೇ ಪ್ರಯಾಣ ಮಾಡ್ತಾ ಇರೋದು. ಯಾಕಂದರೆ ನಾವು ಬೇರೆ ಕಡೆ ಎಲ್ಲೂ ಹೋಗೋವಂಥದ್ದಿರಲಿಲ್ಲ. ನಾವು ಏನಕ್ಕೆ ಹೋಗಿದ್ವಿ ಅದೊಂದು ಕೆಲಸ ಮುಗಿಸ್ಕೊಂಬರಕ್ಕೆ ಮಾತ್ರ ಹೋಗ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ವಿ. ನಮ್ಮ ಮನೆ ಹತ್ರನೇ ಬಸ್ ಸಿಗುತ್ತೆ. ನಮ್ಮ ಮನೆ ರೋಡಿಂದನೇ ನಾವು ಹುಬ್ಳಿಗೆ ಹೋಗ್ಬೇಕಲ್ವ, ಅದಕ್ಕೆ ನಾವು ಬಸ್ ಸ್ಟ್ಯಾಂಡಿಗೆ ಏನು ಹೋಗಲ್ಲ. ಪ್ರತಿ ಸಲ ನಾವು ಹುಬ್ಳಿಗೆ ಹಾವೇರಿಗೆ ಈ ಕಡೆ ಎಲ್ಲ ಹೋಗ್ಬೇಕಂದ್ರೆ ನಾವು ಅಲ್ಲೇ ಬಸ್ ಹತ್ತೋದು. ಫಸ್ಟಲ್ಲಿ ತೋರಿಸಿದೆ ಅಲ್ವಾ, ಒಂದು ಮಿಲ್ಟ್ರಿ ಅವ್ರದ್ದು ಒಂದು ವೆಹಿಕಲ್ ನಿಂತಿರುತ್ತಲ್ಲ, ಅದು ಅಲ್ಲಿ ಸಿದ್ದಪ್ಪನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಬಸ್ಗಳು ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿಂದ ನಾವು ಹುಬ್ಳಿ ಬಸ್ ಹತ್ತಿದ್ವಿ. ಹುಬ್ಳಿ ಬಸ್ ಹತ್ತಿ ಇವಾಗ ಹುಬ್ಳಿ ತಲುಪಿದ್ವಿ. ಹುಬ್ಳಿ ತಲುಪಿ ಇವಾಗ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದು ಅಲ್ಲಿಂದ ನಾವು ತಾರೆಯಾಳು ಇಂಡಸ್ಟ್ರಿ ಬಸ್ಸನ್ನ ಹತ್ತಿದ್ದೀವಿ. ಇವಾಗ ನಾವು ತಾರೆಯಾಳು ಇಂಡಸ್ಟ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ತೀನಿ. ನೋಡಿ ನಾವು ಹೋಗ್ತಾ ಇರೋದು ಒಂದು ಮಿಷಿನ್ನ ಖರೀದಿ ಮಾಡೋಕ್ಕೆ ಅಂತ. ಏನು ಮಿಷನ್ನು ಏನು ಅಂತ ಅಲ್ಲಿ ಹೋದ್ಮೇಲೆ ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಈ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಈ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ವಿಡಿಯೋನ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೋಡಿ ಇವಾಗ ನಾವು ತಾರೆಯಾಳು ಬಂದು ಇಳ್ಕೊಂಡಿದ್ದೀವಿ. ತಾರೆಯಾಳು ಇಳಿದ ತಕ್ಷಣ ನಾವು ಇಳಿದ ತಕ್ಷಣ ಪಕ್ಕದಲ್ಲೇ ಅವ್ರದ್ದು ಆಫೀಸ್ ಇತ್ತು. ಆಫೀಸ್ಗೆ ಬಂದಿದ್ದೀವಿ. ಇವಾಗ ನಿಮಗೆಲ್ಲ ಗೊತ್ತಾಗ್ತಿರ್ಬೋದು, ಇಲ್ಲಿ ಮಿಷಿನ್ಗಳು ನೋಡ್ತಾ ಇದ್ದರೆ ಈ ಮಿಷಿನ್ಗಳು ಬಂದು ರೊಟ್ಟಿ ಮಾಡೋವಂಥ ಮಿಷಿನ್ನು. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜೆ ರೊಟ್ಟಿ, ಈ ಥರ ಎಲ್ಲ ರೊಟ್ಟಿಗಳನ್ನ ಮಾಡ್ಕೋಬೋದು. ಈ ಮಿಷಿನ್ ನೋಡೋಕ್ಕೆ ಅಂತಲೇ ನಾವು ಬಂದಿದ್ದೀವಿ. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದು ಮಿಷಿನ್ ಮನೆಗೆ ಬರುತ್ತಲ್ಲ ಆವಾಗ ನಾನು ಹೇಳ್ತೀನಿ. ಇಲ್ಲಿ ಮಿಷಿನ್ ನೋಡಿ ಬುಕ್ ಮಾಡೋಕ್ಕಂತಲೇ ಬಂದಿದ್ದೀವಿ ನಾವು. ಇಲ್ಲಿ ಅವ್ರದ್ದು ಒಂದು ಸಣ್ಣ ಆಫೀಸ್ ಮಾಡ್ಕೊಂಡಿದ್ದಾರೆ ತಾರೆಯಾಳು ಬಸ್ ಸ್ಟ್ಯಾಂಡ್ ಹತ್ರ. ಇಲ್ಲಿ ಆಫೀಸಲ್ಲಿ ನಾವು ಹೋದ ತಕ್ಷಣ ಅವರು ಫೋನ್ ಮಾಡಿದೆ ನಾನು. ಫೋನ್ ಮಾಡಿದ ತಕ್ಷಣ ಅವ್ರು ಇಲ್ಲೇ ಕರ್ಕೊಂಡು ಕೂರಿಸ್ಕೊಂಡಿದ್ದಾರೆ. ಇಲ್ಲಿ ಮಿಷಿನ್ ಎಲ್ಲ ಟ್ರಯಲ್ ತೋರ್ಸೋಕ್ಕೆ ಅಂತ ಇಟ್ಟಿದ್ದಾರೆ, ನೋಡೋಕ್ಕೆ ಅಂತ. ಈ ಥರ ಮಿಷಿನ್ಗಳೆಲ್ಲ ಸಿಗುತ್ತೆ ಅಂತ ತೋರ್ಸೋಕ್ಕೆ ಅಂತ ಇಟ್ಟಿದ್ದಾರೆ. ಇಲ್ಲಿ ನಾವು ಇಲ್ಲೇ ಆಫೀಸಲ್ಲಿ ಕೂತ್ಕೊಂಡಿದ್ವಿ. ಏನಂದರೆ ಫ್ರೆಂಡ್ಸ್, ನಾವಿಲ್ಲಿ ಮಿಷಿನ್ ನೋಡೋಕ್ಕೆ ಬರೋಕ್ಕೂ ಮುಂಚೆ ಎರಡು ದಿವಸ ಮುಂಚೆನೇ ನಾವು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ವಿ ಹಿಂಗೆ ಬರ್ತಾಯಿದ್ದೀವಿ ಅಂತ. ಅವರು ಸರಿ ಬನ್ನಿ ಅಂತ ಹೇಳಿದ್ರು. ನೋಡಿ ನಾವು ಆಫೀಸಲ್ಲಿ ಕಾಯ್ತಾಯಿದ್ವಿ. ಅವ್ರದ್ದೇ ಒಂದು ಗಾಡಿನ ಕಳಿಸ್ಕೊಟ್ರು ನಮಗೆ. ಯಾಕಂದರೆ ಅವ್ರದ್ದು ಕಂಪ್ನಿ ಇದೆಯಲ್ಲ, ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಒಂದು ಕಂಪ್ನಿ. ಅದು ತುಂಬ ದೂರ, ಏನಿಲ್ಲ ಅಂದರೆ ಒಂದು 5 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ಅನಿಸುತ್ತೆ. ಅದಕ್ಕೆ ಅವ್ರದ್ದೇ ಒಂದು ವೆಹಿಕಲ್ನ ಇಟ್ಟಿದ್ದಾರೆ, ಯಾರಾದರೂ ಬಂದರೆ ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಬರೋಕ್ಕೆ ಅಂತ.
ಇವಾಗ ನಾವು ಅವ್ರ ಗಾಡಿಯಲ್ಲೇ ಹೋಗ್ತಾ ಇದ್ದೀವಿ ನೋಡಿ. ನಾವು ಇವಾಗ ಬಂದ್ವಿ, ಇಲ್ಲಿ ಯೆಲ್ಲೋ ಕಲರ್ ನಿಂತಿದೆಯಲ್ಲ ಅದೇ ಗಾಡೀಲಿ ನಮ್ಮನ್ನು ಕರ್ಕೊಂಬಂದಿದ್ದವರು. ತುಂಬ ಚೆನ್ನಾಗಿ ಥರ ಎಲ್ಲ ಕರ್ಕೊಂಬರೋದು, ಚೆನ್ನಾಗಿ ಮಾತಾಡ್ಸೋದು, ಡೀಟೇಲ್ಸ್ ಎಲ್ಲ ಹೇಳೋದು ತುಂಬ ಚೆನ್ನಾಗಿ ಹೇಳಿದ್ರು. ಇವಾಗ ನೋಡಿ ನಾವಿಲ್ಲಿ ಬಂದಿದ್ದೀವಿ, ವಜ್ರೇಶ್ವರಿ ಹೋಮ್ ಅಪ್ಲೈನ್ಸಸ್ ಅಂತ ಇವರ ಬ್ರ್ಯಾಂಡ್ನ ಹೆಸರು. ಇಲ್ಲಿ ಬಂದಿದ್ದೀವಿ ನಾವು. ಬಂದು ಇವಾಗ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಎಂಟ್ರೆನ್ಸಲ್ಲಿ ಫಸ್ಟ್ ಇರೋ ಅಂಥ ಈ ಮಿಷಿನ್ ಇದೆಯಲ್ಲ ಅದು ಬಂದು ಕಟಿಂಗ್ ಮಿಷಿನು. ಇವಾಗ ಇಲ್ಲಿ ರೊಟ್ಟಿ ಮಿಷಿನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕೆಲವೊಂದು ಸರ್ವಿಸಿಗೆ ಬಿಟ್ಟಿರ್ತಾರೆ ಹತ್ರದಲ್ಲಿರೋರು ಅವ್ರದ್ದು, ಕೆಲವೊಂದು ಇಲ್ಲೊಂದು ಟ್ರಯಲ್ಗೆಲ್ಲ ಬಿಟ್ಟಿದ್ದಾರೆ ಮಿಷಿನ್ಗಳನ್ನ. ಯಾಕಂದರೆ ಯಾರಾದರೂ ಹೊಸಬ್ರು ನಮ್ಮಂಥವ್ರು ಮಿಷಿನ್ ನೋಡೋಕೆ ಬಂದಾಗ ಅವ್ರಿಗೆ ರೊಟ್ಟಿಗಳು ಹೇಗೆ ಬರುತ್ತೆ ಅಂತ ತೋರ್ಸೋಕ್ಕೋಸ್ಕರ ಒಂದಿಷ್ಟು ಮಿಷಿನ್ಗಳನ್ನ ಇಲ್ಲಿ ಟ್ರಯಲ್ಗೆ ಅಂತ ಇಟ್ಟಿದ್ದಾರೆ. ಇನ್ನೊಂದು ನೋಡಿ ಇಲ್ಲೊಂದು ದೊಡ್ಡ ಗಾಡಿ ನಿಂತಿದೆಯಲ್ಲ ಆ ಗಾಡಿ ಮುಂದೆ ದೊಡ್ಡ ಮಿಷಿನ್ 2.5 ಲಕ್ಷದ ಮಿಷಿನ್ ಅಂತೆ. ಸೊಲ್ಲಾಪುರದವ್ರೊಬ್ಬರು ಬಂದಿದ್ದರು ತಗೊಂಡೋಗೋಕ್ಕೆ ಅಂತ. ಅವರು ನಮ್ಮ ಮುಂದೆನೇ ತೊಗೊಂಡು ಹೋದರು. 2.5 ಲಕ್ಷ ರೂಪಾಯಿ ಕ್ಯಾಶ್, ಫುಲ್ ಕ್ಯಾಶ್ ಕೊಟ್ಟೇನೆ ಮಿಷಿನ್ ತೊಗೊಂಡೋದ್ರು. ಮುಂಚೆ ಅವರು 1.5 ಲಕ್ಷದ್ದು ತೊಗೊಂಡೋಗಿದ್ರಂತೆ. ಮಿಷಿನ್ ಚೆನ್ನಾಗಿ ವರ್ಕ್ ಆಗ್ತಾಯಿದೆ, ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಕೊಂಡು ಅವರು ಇನ್ನೂ ಒಂದು ಮಿಷಿನ್ ಬೇಕು ನಮಗೆ, ರೊಟ್ಟಿ ಆಫರ್ ತುಂಬ ಬರ್ತಾಯಿದೆ ಬೇಕು ಅಂತ ತೊಗೊಂಡೋಗಿ ಬಂದಿದ್ರಂತೆ. ಸೊಲ್ಲಾಪುರದವರು ಅವರೇ ಗಾಡಿ ಮಾಡ್ಕೊಂಬಂದು ಅವರೇ ಮಿಷಿನ್ ಹಾಕ್ಕೊಂಡು ಅವ್ರ ಗಾಡೀಲೇನೆ ತೊಗೊಂಡೋದ್ರು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಇದು ಫುಲ್ಲು ಅವ್ರದ್ದೇ ಕಂಪ್ನಿ, ವಜ್ರೇಶ್ವರಿ ಹೋಮ್ ಅಪ್ಲೈನ್ಸಸ್ ಅಂತ ಫುಲ್ಲು ಇದು. ನಾನು ಈ ಮಿಷಿನ್ನ ಹೇಗೆ ನೋಡಿದೆ, ನಂಗೆ ಇಲ್ಲಿ ಸಿಗುತ್ತೆ ಅಂತ ಹೇಗೆ ಅದು ಗೊತ್ತಾಯಿತು ಅಂದರೆ, ನಾನು ಇದೇ ಥರ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿದ್ದೆ. ನನಗೂ ಮಿಷಿನ್ ಬೇಕಾಗಿತ್ತು. ಯಾಕಂದರೆ ನಾನು ನಿಮಗೆಲ್ಲ ಕೆಲವೊಂದು ಜನಕ್ಕೆ ಗೊತ್ತಿರ್ಬೋದು, ಕೆಲವೊಂದು ಜನಕ್ಕೆ ಗೊತ್ತಿಲ್ಲ. ನಾನು ಕೇಟ್ರಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತೀನಲ್ವ ಮನೇಲಿ. ನಾವು ಅಪಾರ್ಟ್ಮೆಂಟಲ್ಲಿರೋದ್ರಿಂದ ರೊಟ್ಟಿ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಯುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಒಂದು 2 ವರ್ಷದಿಂದ ಅದು ಕೈಯಲ್ಲೇ ಮಾಡ್ತಿದ್ದೆ. ದಿನಕ್ಕೆ ಏನಿಲ್ಲ ಅಂದರೂ ಒಂದು 100-200 ರೊಟ್ಟಿ ಕೈಯಲ್ಲೇ ಮಾಡ್ತಾಯಿದ್ದೆ. 2 ವರ್ಷದಿಂದ ಕಷ್ಟಪಟ್ಟು ಮಾಡಿದೆ. ಇವಾಗ ತುಂಬ ಕಷ್ಟ ಆಗ್ತಿದೆ. ನಿಂತ್ಕೊಂಡು ಮಾಡೋಕ್ಕಾಗಿರೋದು, ಅದು ಲಟ್ಸೋಕ್ಕಾಗಿರ್ಬೋದು, ಅದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಮಿಷಿನ್ ನೋಡೋಣ ಅಂತ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡುವಾಗ ನನಗೆ ಈ ಮಿಷಿನ್ ಬಗ್ಗೆ ಗೊತ್ತಾಯಿತು. ಈ ಮಿಷಿನ್ ಬಗ್ಗೆ ಎಲ್ಲ ತಿಳ್ಕೊಂಡು ಇವಾಗ ಮಿಷಿನ್ ತರೋಕ್ಕೆ ಅಂತಲೇ ಹುಬ್ಳಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದಲ್ಲ ಈ ಮಿಷಿನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಫೈನಲಾಗಿ ಈ ಮಿಷಿನ್ನ ನಾವು ತುಂಬ ಮಿಷಿನ್ಗಳನ್ನ ನೋಡಿದ್ವಿ. 30,000 ರೂಪಾಯಿಂದ 2.5 ಲಕ್ಷದವರೆಗೂ ಮಿಷಿನ್ಗಳು ಇದ್ದಾವೆ ಇಲ್ಲಿ. ಎಲ್ಲ ಮಿಷಿನ್ಗಳಲ್ಲಿ ನಾವು ಈ ಮಿಷಿನ್ನ ಸೆಲೆಕ್ಟ್ ಮಾಡಿದ್ವಿ. ನನಗೆ ಬೇಕಾಗಿದ್ದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 200-300 ರೊಟ್ಟಿ ಮಾಡೋವಂಥ ಒಂದು ಮಿಷಿನ್ ಬೇಕಾಗಿತ್ತು. ಆವಾಗ ನಾನು ಅವ್ರಿಗೆ ಕೇಳಿದೆ, ನಾನು ಹಿಂಗೆ ಮಿಷಿನ್ ನೋಡೋಕೆ ಬಂದಿದ್ದೀನಿ, ನನಗೆ ಮನೆ ಯೂಸ್ಗೆ, ಜೊತೆಗೆ ನಾನು ಸಣ್ಣದಾಗಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ. ನನಗೆ ದಿನಕ್ಕೆ ಒಂದು 200-300 ರೊಟ್ಟಿ, ಅಟ್ಲೀಸ್ಟ್ ಒಂದು 500 ರೊಟ್ಟಿ ಆಗೋದಾದರೂ ಇದ್ದರೆ ಸಾಕು ನನಗೆ. ಅಷ್ಟು ದೊಡ್ಡ ಮಿಷಿನ್ ಏನು ಬೇಕಾಗಲ್ಲ. ಏನಾದರೂ ಹೆಚ್ಚು ಕಡಿಮೆ ಆರ್ಡ್ರ್ ಬಂದಾಗ ನನಗೊಂದು ಭಾಳ ಅಂದರೆ ಒಂದು 500 ರೊಟ್ಟಿ ಮಾಡೋಷ್ಟು ಒಂದು ಮಿಷಿನ್ ಬೇಕು ಅಂತ ಕೇಳಿದ್ವಿ. ನಾವು ಫಸ್ಟು ಹೋಗಿದ್ದು ಚಿಕ್ಕ ಮಿಷಿನ್ ನೋಡೋಕ್ಕೆ ಅಂತಲೇ ಹೋಗಿದ್ದು. ಚಿಕ್ಕ ಮಿಷಿನ್ ಬಂದು 30,000 ಹೇಳಿದ್ರು. ಆದರೆ ಆ ಮಿಷಿನ್ ಏನಂದರೆ ಅದು ಗ್ಯಾರಂಟಿ ಕೊಡಲ್ವಂತೆ ಅವರು. ಮನೆ ಯೂಸ್ಗೆ ಆದರೆ ತೊಗೊಂಡ್ರೆ ನಿಮಗೆ ನಾವು ವಾರಂಟಿ ಕೊಡಲ್ಲ, ಆಮೇಲೆ ಸರ್ವಿಸ್ ಇರಲ್ಲ ಅಂತ ಹೇಳಿದ್ರು. ಅದಕ್ಕೆ ಈ ಥರ ಮಿಷಿನ್ಗಳು ತಗೊಂಡ್ರೆ ನೀವು ಕರೆದಾಗೆಲ್ಲ ಬಂದು ಸರ್ವಿಸ್ ಮಾಡಿಕೊಡ್ತೀವಿ, ಹೋಗೋದು ಬರೋದು ಚಾರ್ಜ್ ಕೊಟ್ಟರೆ ಸಾಕು ನೀವು ಅಂತ ಹೇಳಿದ್ರು. ಅವರು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಗೂ ಡೆಲಿವರಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಮಿಷಿನ್ಗಳು. ಎಷ್ಟೋ ಸಾವಿರಗಟ್ಟಲೆ ಮಿಷಿನ್ಗಳನ್ನ ತುಂಬ ಕಡೆ ಎಲ್ಲ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಮಿಷಿನ್ ಇರ್ತವೆ ನೋಡಿ. ಫೈನಲಾಗಿ ನಾವು ಈ ಮಿಷಿನ್ನ ಸೆಲೆಕ್ಟ್ ಮಾಡಿದ್ದೀವಿ. 30,000ದ ಮಿಷಿನ್ನು ಯಾವುದು ಅಂತ ನಾನು ತೋರಿಸ್ತೀನಿ. ಆ ಮಿಷಿನ್ ನೋಡೋಕ್ಕೆ ಅಂತಲೇ ಬಂದಿದ್ದು. ಅದರಲ್ಲಿ ಏನಿಲ್ಲ ಅಂದರೂ ನಾವು ಒಂದು 50-100 ರೊಟ್ಟಿ ಮಾಡ್ಕೋಬೋದಂತ ಅಷ್ಟೇ. ಡೈಲಿ ಒಂದು 100 ರೊಟ್ಟಿ ಮಾಡ್ಕೋಬೋದು ಅಂತ ಅಷ್ಟೇ ಹೇಳಿದ್ರು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಹೀಟ್ ಆಗುತ್ತೆ, ಆಮೇಲೆ ಮಿಷಿನು ಪದೇ ಪ್ರಾಬ್ಲಮ್ ಬರ್ಬೋದು. ಅದನ್ನು ತೊಗೊಳೋದ್ಕಿಂತ ನೀವು ಬಿಸ್ನೆಸ್ ಪರ್ಪಸ್ಗೋಸ್ಕರ ತೊಗೋತೀರಾ ಅಂದರೆ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ಯಾಕಂದರೆ ಮುಂದೆ ಆರ್ಡ್ರಸ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಡಬಲ್ ಕೆಲಸ ಆಗೋದಕ್ಕಿಂತ ಒಂದು ಸಾರಿ ತೊಗೊಂಡ್ರೆ ಒಂದು ಸಾರಿ ಇನ್ವೆಸ್ಟ್ಮೆಂಟು ಚೆನ್ನಾಗಿರುತ್ತೆ, ತೊಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಳ್ಳೇದಲ್ವಾ ಹಿಂಗೆ ತೊಗೊಂಡ್ರೆ, ಸುಮ್ಮನೆ ಕಡಿಮೆ ದುಡ್ಡು ತೊಗೊಂಡು ಆಮೇಲೆ ಮಿಷಿನ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಆಮೇಲೆ ಪದೇ ಹಾಕೋದು ತೊಗೊಳ್ಳೋದು ಸರಿ ಇರೋಲ್ಲ. ತೊಗೊಳ್ಳೋ ಕೈಲೇ ಒಂದು ಚೆನ್ನಾಗಿರೋದೇ ಒಂದು ತೊಗೊಳ್ಳೋಣ. ಫಸ್ಟು ಒಂದು ಸಲ ಇನ್ವೆಸ್ಟ್ ಅಲ್ವಾ, ಅದಕ್ಕೆ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಿಷಿನ್ನು ಚೆಕ್ ಮಾಡಿದ್ವಿ. ನಮಗೆ ಒಂದು 5-6 ಥರ ಮಿಷಿನ್ ತೋರಿಸಿದ್ರು. 5-6 ಥರ ಮಿಷಿನಲ್ಲಿ 2 ಮಿಷಿನ್ ಮಾತ್ರ ದೊಡ್ಡ ಮಿಷಿನ್, 1.5 ಲಕ್ಷದ್ದು ಮತ್ತು 2.5 ಲಕ್ಷದ್ದು. ಅದು ಬಿಟ್ಟರೆ 70,000-80,000 ಹಿಂಗೆ 60,000, 30,000, 40,000 ಹಿಂಗೆಲ್ಲ ಮಿಷಿನ್ಗಳು ಇದ್ದು. ಅದರಲ್ಲಿ ನಾವು ಈ ಮೂರನೇ ನಂಬರ್ದು ಒಂದು ಮಿಷಿನ್ ಸೆಲೆಕ್ಟ್ ಮಾಡಿದ್ವಿ. ನೋಡಿ ಇಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ ಇದೇ ಮಿಷಿನ್ನೇ ಅವರು ತೋರಿಸ್ತಾ ಇದ್ದಾರೆ. ರೊಟ್ಟಿ ಹೆಂಗೆ ಮಾಡೋದು ಅಂತ ನಮಗೆ ಟ್ರಯಲ್ ತೋರಿಸ್ತಾ ಇದ್ದಾರೆ. ಅಲ್ಲಿ ಹೋದ ತಕ್ಷಣ ನಾವೆಲ್ಲ ವಿಚಾರಿಸ್ತೀವಿ, ಸರ್ವಿಸ್ ಬಗ್ಗೆ ಆಗಿರ್ಬೋದು, ಮಿಷಿನ್ ಬಗ್ಗೆ ಆಗಿರ್ಬೋದು, ಕ್ವಾಲಿಟಿ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನೇ ಎಲ್ಲದನ್ನು ವಿಚಾರಿಸಿ ಆದಮೇಲೆ ಅವ್ರಿಗೆ ಮಿಷಿನ್ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಏನು ಅಂತ ನಾನೆಲ್ಲ ಡೀಟೇಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ ಕೊಟ್ಟರು. ಆಮೇಲೆ ರೊಟ್ಟಿ ಮಾಡೋದು ಸಹ ಅಲ್ಲೇ ತೋರಿಸ್ತಾರೆ, ನಮಗೆ ಟ್ರಯಲ್ ತೋರಿಸ್ತಾರೆ. ಟ್ರಯಲ್ಸ್ ನೋಡಿಬಿಟ್ಟು ನಮ್ಮ ಕೈಲೂ ರೊಟ್ಟಿ ಮಾಡಿಸ್ತಾರೆ. ಹೆಂಗೆ ಬರುತ್ತೆ ನೀವು ತೆಗೀರಿ ಮಾಡೋಣ ಅಂತ. ಹಿಟ್ಟೆಲ್ಲ ಅವ್ರದ್ದೇ ಹಾಕಿರ್ತಾರೆ, ಅವರೇ ಮಾಡ್ತಾರೆ. ಒಂದು ವೇಳೆ ನಾವೇನಾದರೂ ರೊಟ್ಟಿ ಅವ್ರ ಹಿಟ್ಟಲ್ಲಿ ಬೇಡ ಅಂತ ಹೇಳಿದ್ರೆ ನಮ್ಮದು ಹಿಟ್ಟು ತೊಗೊಂಡೋದ್ರೆ
ಅಲ್ಲಿ ಒಲೆನೂ ಇರುತ್ತೆ, ಒಲೆ ಇಟ್ಕೊಂಡು ನೀರು ಕಾಯಿಸ್ಕೊಂಡು ಹಿಟ್ಟು ಕಲಿಸ್ಕೊಂಡು ನಾವು ನಮ್ಮ ಹಿಟ್ಟಲ್ಲೇ ರೊಟ್ಟಿ ಮಾಡಿ ಟ್ರಯಲ್ ನೋಡಿ ತೊಗೊಂಬರ್ಬೋದು. ಅವ್ರದ್ದು ಹಿಟ್ಟು ಜೋಳದ ಹಿಟ್ಟು ತುಂಬ ಚೆನ್ನಾಗಿತ್ತು. ಆದರೆ ನನಗೆ ಒಂದೇನು ಡೌಟ್ ಅಂದರೆ ತುಂಬ ಒಂಥರ ಜಿಗಿ ಇತ್ತು ಹಿಟ್ಟು. ನನಗೆ ಅನಿಸ್ತಾ ಇತ್ತು ಮೈದಾ ಏನಾದರೂ ಮಿಕ್ಸ್ ಮಾಡಿದಾರಾ ಅಂತ. ಆದರೆ ನಾನು ಅವ್ರಿಗೆಲ್ಲ ಕೇಳಿದೆ, ಇಲ್ಲ ಮ್ಯಾಮ್ ನಾವು ಮೈದಾ ಎಲ್ಲ ಮಿಕ್ಸ್ ಮಾಡಲ್ಲ, ಸ್ವಲ್ಪ ಅಕ್ಕಿ ಹಾಕಿರ್ತೀವಿ ಅಷ್ಟೇ ಜೋಳದ ಜೊತೆ. ಆದರೆ ಜಿಗಿ ಒಂದು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಹೆಂಗಿದ್ರು ಚೆನ್ನಾಗಿ ಬರುತ್ತೆ. ಬರೀ ಜೋಳದ ರೊಟ್ಟಿ ಅಲ್ಲ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲನೂ ಮಾಡ್ಕೊಬೋದು. ಹಪ್ಳಗಳು ಎಲ್ಲ ಮಾಡ್ಕೊಬೋದು, ಉದ್ದಿನ ಹಪ್ಳ ಬಿಟ್ಟರೆ ಎಲ್ಲ ಮಾಡ್ಕೊಬೋದು, ಪಾನಿಪೂರಿ ಎಲ್ಲನೂ ಮಾಡ್ಕೊಬೋದು ಅಂತ ಹೇಳಿದ್ರು. ಆದರೆ ಅದಕ್ಕೆ ಸಪ್ರೇಟಾಗಿ ಬ್ಲೇಡ್ಗಳು ಇರ್ತವೆ, ಆ ಥರ ಎಲ್ಲ ಹೇಳಿದ್ರು. ಅದಕ್ಕೆ ಓಕೆ ಅಂತ ಹೇಳಿ ನಾವು ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ನಮಗೆ ಈ ಮಿಷಿನ್ ತುಂಬ ಇಷ್ಟ ಆಯಿತು. ಈ ಮಿಷಿನ್ನ ನಾವು ಇವಾಗ ಫೈನಲಾಗಿ ಬುಕ್ ಮಾಡಿ ಆರ್ಡ್ರ್ ಮಾಡಿ ಬಂದಿದ್ದೀವಿ. ಅಂದರೆ ನಮಗೆ ಈ ಮಿಷಿನು ಅಷ್ಟೊಂದು ಬೇಡ, ಅಷ್ಟು ದೊಡ್ಡ ಮಿಷಿನು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಅವರೆಲ್ಲ ಹೇಳಿದ್ರಲ್ವ ತಿಳಿಸಿ, ಇವತ್ತಿಲ್ಲ ಅಂದರೆ ಮುಂದೆ ನೀವು ಮಾಡ್ತಾಯಿದ್ದೀರ ರೊಟ್ಟಿ ಅಂತ ಗೊತ್ತಾದರೆ, ಮುಂದೆ ಜನಕ್ಕೆ ಗೊತ್ತಾದರೆ ಆರ್ಡ್ರ್ ಜಾಸ್ತಿ ಬರ್ಬೋದು. ಇದೇನು ವೇಸ್ಟ್ ಆಗೋಲ್ಲ, ನೀವು ಮನೆಗೂ ಮಾಡ್ಕೊಬೋದು, ಹೊರಗಡೆನೂ ಮಾಡಿಕೊಡ್ಬೋದು. ನೀವು ಜೀವನ ಪೂರ್ತಿ ನೀವು ಇದರಲ್ಲಿ ದುಡ್ಕೊಬೋದು, ಏನು ವೇಸ್ಟ್ ಆಗೋಲ್ಲ ಅಂತ ಹೇಳಿದ್ರು. ಆಮೇಲೆ ಇದು ಮೋಟ್ರು ಬಂದು ಮನೆ ಕರೆಂಟಿಗೆ ನಡೆಯುತ್ತೆ, 1 HP ಮೋಟ್ರ್ ಏನೋ ಅಂತ ಅಂದರು. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಮನೆ ಕರೆಂಟಿಗೆ ನಡೆಯುತ್ತೆ, ನೀವು ಆರಾಮಾಗಿ ಇದರಲ್ಲಿ ಒಂದು 500ರಿಂದ 700 ರೊಟ್ಟಿ, 1000 ರೊಟ್ಟಿವರೆಗೂ ಆರಾಮ್ ಮಾಡ್ಕೋಬೋದು ಅಂತ ಹೇಳಿದ್ರು. ನಾವು ಹೋಗಿದ್ದು 200ರಿಂದ 300 ರೊಟ್ಟಿ ಮಾಡೋ ಅಂಥ ಮಿಷಿನ್ ನೋಡೋಕ್ಕೆ. ಅವ್ರು ಹೇಳಿದ್ರು, ನೀವು ಬಿಸ್ನೆಸ್ ಪರ್ಪಸ್ಗೋಸ್ಕರ ಮಾಡ್ತಾಯಿದ್ರೆ ದೊಡ್ಡ ಮಿಷಿನೇ ತೊಗೊಳ್ಳಿ, ನಿಮಗೆ ಮುಂದೆನೇ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕೆ ನಾವು ಒಂದು 500-600 ರೊಟ್ಟಿ ಆದರೂ ಪರವಾಗಿಲ್ಲ ಅಂತ ಹೇಳಿದ್ವಿ. ಅವ್ರು ಆರಾಮಾಗಿ ನೀವು ದಿನಕ್ಕೆ 500ರಿಂದ 600, 700 ರೊಟ್ಟಿವರೆಗೂ ಮಾಡ್ಕೋಬೋದು. ಹಂಗೂ ಆರ್ಡ್ರ್ ಜಾಸ್ತಿ ಬಂದರೆ 1000 ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಆದರೆ ಒಂದೊಂದು 100 ರೊಟ್ಟಿ 200 ರೊಟ್ಟಿ ಮಾಡಿಕೊಂಡು 1 ಅವರ್ ಫ್ರೀ ಬಿಟ್ಟು ಅದಕ್ಕೆ ರೆಸ್ಟ್ ಕೊಡಿ, ಸ್ವಲ್ಪ ರೆಸ್ಟ್ ಆದಮೇಲೆ ಮತ್ತೆ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿದ್ರು. ಆಮೇಲೆ ಮಿಷಿನ್ ಬಗ್ಗೆ ಕೇಳಿದಾಗ, ಈ ಬೆಲ್ಟ್ ಏನಾದರೂ ಹೋದರೆ ಹೆಂಗೆ, ಮತ್ತು ಮೋಟ್ರ್ ಏನಾದರೂ ಹಾಳಾದರೆ ಹೆಂಗೆ, ಆಮೇಲೆ ಏನಾದರೂ ಚೈನ್ ಎಲ್ಲ ಕಟ್ಟಾದರೆ ಹೆಂಗೆ ಅಂತ ಹೇಳಿದಾಗ, ಇದೇನಿಲ್ಲ, ಸೈಕಲ್ ಚೈನ್ ಬರುತ್ತಲ್ಲ, ಆ ಥರ ಚೈನ್ ಹಾಕಿದರೆ ನೀವು ಆ ಥರ ಚೈನ್ಗಳು ಸಿಗುತ್ತೆ, ನೀವು ಹಾಕೋಬೋದು ನೀವೇ. ಹಂಗೂ ಏನೋ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಮ್ಗೆ ಕಾಲ್ ಮಾಡಿದ್ರೆ, ನೀವು ಬರೋ ಚಾರ್ಜ್ ಕೊಟ್ಟರೆ ಸಾಕು, ನಾವು ಬಂದು ರೆಡಿ ಮಾಡಿಕೊಡ್ತೀವಿ ಅಂತಲೇ ಹೇಳಿದ್ದಾರೆ. ಆಮೇಲೆ ಬೆಲ್ಟ್ ಏನು ಕಟ್ಟಾಗಲ್ಲ. ಆಲ್ಮೋಸ್ಟ್ ತುಂಬ ಜನ ತೊಗೊಂಡೋಗಿದ್ದಾರಂತೆ. ಅವರು 10 ವರ್ಷ, 15 ವರ್ಷ, 20 ವರ್ಷ ಆದ್ರೂ ಯಾರ್ದು ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ ನಮ್ಮದು ಬೆಲ್ಟ್ ಬಗ್ಗೆ. ಹಂಗೂ ಏನಾದರೂ ಹಾಳಾದರೆ ನಾವು ಬಂದು ಹಾಕ್ಕೊಡ್ತೀವಿ ಅಂತಲೂ ಹೇಳಿದ್ದಾರೆ, ಅದಕ್ಕೆ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಸರ್ವಿಸ್ ಅಷ್ಟೇ, ನಮಗೇನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದರೆ ಅವರು ವೀಡಿಯೋ ಕಾಲ್ ಮೂಲಕ ತೋರಿಸ್ಕೊಡ್ತಾರೆ. ನಮಗೆ ರೆಡಿ ಮಾಡ್ಕೊಳಕ್ಕಾದ್ರೆ ನಾವೇ ರೆಡಿ ಮಾಡ್ಕೊಬೋದು. ಇಲ್ಲ ಗೊತ್ತಾಗಿಲ್ಲ ಅಂದರೆ ಅದೇ ನಾನು ಹೇಳಿದ್ನಲ್ಲ, ಅವ್ರಿಗೆ ಬರೋದು ಹೋಗೋದು ಚಾರ್ಜ್ ಕೊಟ್ಟರೆ ಅವ್ರು ಬಂದು ಸರ್ವಿಸ್ ಇಷ್ಟು ವರ್ಷ ಅಂತ ಗ್ಯಾರಂಟಿ ಕೊಡ್ತಾರಲ್ವ, ಆ ಥರ ಅಷ್ಟರಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ. ಆಮೇಲೆ ನಮಗೆ ದುಡ್ಡು ಕೊಟ್ಟು ಸರ್ವಿಸ್ ಮಾಡಿಸ್ಕೋಬೇಕಾಗತ್ತೆ ಅಂತ ಹೇಳಿ ಇಷ್ಟೆಲ್ಲ ಡೀಟೇಲ್ ಎಲ್ಲ ಗೊತ್ತಾದಮೇಲೆ ನಮಗೂ ಈ ಮಿಷಿನ್ನೇ ತುಂಬ ಇಷ್ಟ ಆಯಿತು. ಅದಕ್ಕೇ ಫೈನಲಾಗಿ ಈ ಮಿಷಿನ್ನ ಸೆಲೆಕ್ಟ್ ಮಾಡಿದ್ವಿ. ಈ ಮಿಷಿನ್ನ ಸೆಲೆಕ್ಟ್ ಮಾಡಿ ಆದಮೇಲೆ ನಾವು ಅಡ್ವಾನ್ಸ್ ಅಂತ 20,000 ಕೊಟ್ಬಿಟ್ಟು ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ಬಂದಮೇಲೆ ರೊಟ್ಟಿ ನೋಡ್ತಾ ಇದ್ರಲ್ಲ, ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಲ್ಲಿ ರೊಟ್ಟಿ ಮಾಡೋದು ನೋಡ್ತಾ ಇದ್ರೇ ಖುಷಿ ಆಗ್ತಾಯಿತ್ತು, ಇಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತಾ ಅಂತ. ಆಮೇಲೆ ಇದು ದೊಡ್ಡ ರೊಟ್ಟಿ ಬರ್ತಾಯಿತ್ತು, ನೋಡೋಕ್ಕೇ ತುಂಬ ಖುಷಿ ಆಗ್ತಾಯಿತ್ತು. ನೋಡಿ ಇದ್ರದ್ದು ಸೈಜ್ ಆಗಿರ್ಬೋದು, ಆಮೇಲೆ ದಪ್ಪ ತೆಳುವಾಗಿರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ರು. ನಾನು ಎತ್ತಿ ಹಾಕಿದೆ ರೊಟ್ಟಿನ ತೆಗಿಯೋದು ಎಲ್ಲ. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ನನಗೆ ಹೆಂಗೆ ಹಾಕೋದು ಏನೋ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದರೂ ಫಸ್ಟ್ ಟೈಮು ನಾನು ತುಂಬ ಚೆನ್ನಾಗಿ ರೊಟ್ಟಿ ಮಾಡಿದೆ ಅನ್ನೋ ಒಂದು ಖುಷಿ ಇತ್ತು. ಮಿಷಿನ್ ತೊಗೊತಾ ಇದ್ದೀವಿ ಅನ್ನೋ ಖುಷಿ ಇತ್ತು. ಮುಂದೆ ಬಿಸ್ನೆಸ್ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ನಾನು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ಇವಾಗ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಈ ಥರ ಮಿಷಿನ್ ತೊಗೊಂಡಿದ್ದೀನಿ. ವಿಡಿಯೋ ನೋಡ್ತಾ ಇರೋದೆಲ್ಲ ನನಗೆ ಆಶೀರ್ವಾದ ಮಾಡಿ, ನಾನು ಮಾಡ್ತಾಯಿರೋ ಬಿಸ್ನೆಸ್ಸು ಒಂದು ಒಳ್ಳೆ ರೀತಿಲಿ ನಡೀಲಿ ಅಂತ ಆಶೀರ್ವಾದ ಮಾಡಿ. ಅದೇ ಥರ ನಿಮಗೂ ಯಾರಿಗಾದ್ರೂ ಮಿಷಿನ್ ಬೇಕಂದರೆ ನೋಡಿ, ನಾನು ಇಲ್ಲಿ ಅಡ್ರೆಸ್ ಎಲ್ಲ ಕೊಟ್ಟಿದ್ದೀನಲ್ವ, ನೀವೇ ಇಲ್ಲಿ ಬಂದು ಎಲ್ಲ ಮಿಷಿನ್ನ ನೋಡಿಕೊಂಡು ಅದರ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮ್ಗೆ ಇಷ್ಟ ಆದರೆ ಬುಕ್ ಮಾಡಿ ಹೋದರೆ ಅವರು ಟ್ರಾನ್ಸ್ಪೋರ್ಟ್ದು ಎಲ್ಲ ಹೇಳ್ತಾರೆ ನಿಮಗೆ. ಅದ್ರದ್ದು ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ಬುಕ್ ಮಾಡಿ ಹೋಗ್ಬೋದು. ನಿಮ್ಮ ಮನೆಗೂ ಮಿಷಿನ್ ಬರುತ್ತೆ, ನೀವು ಮನೆಯಲ್ಲಿ ಚಿಕ್ಕದಾಗಿ ಒಂದು ಬಿಸ್ನೆಸ್ನ ಶುರು ಮಾಡ್ಬೋದು. ಇಷ್ಟೆಲ್ಲ ಆದಮೇಲೆ ನಾವು ಇವಾಗ ಇಲ್ಲಿಂದ ಹೊರಟ್ವಿ. ಎಲ್ಲ ಆದಮೇಲೆ ಇವಾಗ ಇಲ್ಲೇ ಹತ್ತಿರದಲ್ಲಿ ತಾರೆಯಾಳದಲ್ಲೇ ಒಂದು ಹೋಟ್ಲಲ್ಲಿ ಊಟಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಇಲ್ಲೇನೇ ಮಿಷಿನ್ ತೊಗೊಂಡಿದ್ದಂತೆ ಅವರು. ಇದೇ ಥರ ತುಂಬ ಬ್ರಾಂಚ್ಗಳಿದ್ದಾವೆ, ಅವ್ರದ್ದೇ ಅಂತಲ್ಲ, ಬೇರೆಯವ್ರದ್ದು ಬ್ರಾಂಚ್ಗಳಿದ್ದಾವೆ. ಇದೇ ಥರ ಇವ್ರ ಹತ್ರನೇ ಮಿಷಿನ್ ತೊಗೊಂಡು ಒಂದು ಹೋಟ್ಲಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇರೋದು. ಅವ್ರ ಹತ್ರನೇ ರೊಟ್ಟಿ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ರೊಟ್ಟಿದು ದೊಡ್ಡದಾಗಿತ್ತು ರೊಟ್ಟಿ, ತುಂಬ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆಗಿತ್ತು. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮನೆಯಲ್ಲಿ ಚಿಕ್ಕದಾಗಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ಮುಂದೆ ತುಂಬ ಡೀಟೇಲ್ಸ್ ಕೊಡೋದಿದೆ. ಈ ಮಿಷಿನ್ನು ಮನೆಗೆ ಬರುತ್ತಲ್ವ, ಈ ಮಿಷಿನ್ ಮನೆಗೆ ಬಂದಮೇಲೆ, ಇದು ಮನೆಗೆ ಬಂದಮೇಲೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ಅದರಲ್ಲಿ ಇನ್ನೂ ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನ ಕೊಡ್ತೀನಿ. ಆಮೇಲೆ 30,000 ಒಂದು ಮಿಷಿನ್ನು ಕೇಳಿದ್ರಲ್ವ, ಆ ಮಿಷಿನ್ನ ಆ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ. ತುಂಬ ಲೆಂತಿ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಇವಾಗ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನಿನ್ನು ಹೋಗಿ ಬರ್ತೀನಿ. ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಮಿಷಿನ್ ಇಷ್ಟ ಆಗಿದೆಯಾ, ಹೇಗಿದೆ ಏನು ಅಂತ ಎಲ್ಲ ಹೇಳಿ ಇದರ ರೇಟ್ನ ನಾನು ಮುಂದಿನ ವಿಡಿಯೋದಲ್ಲೂ ಸಹ ಹೇಳ್ಕೊಡ್ತೀನಿ. ಓಕೆ, ಬಾಯ್ ಬಾಯ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. Thank you for watching.